ಪ್ರಪಂಚದಲ್ಲೇ ಅತಿ ಫೇಮಸ್ ಆಗಿರೋ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ಬೆಟ್ಟದ ಮೇಲಿರುತ್ತೆ. ಅಲ್ಲಿ ಹೋಗ್ಬೇಕಂತಂದರೆ ತುಂಬ ಖರ್ಚು ಮಾಡಬೇಕು, ತುಂಬ ದುಡ್ಡು ಬೇಕು ಅದಕ್ಕೆ. ಏಕಂತಂದರೆ ಅಲ್ಲಿ ಅತಿ ಸುಲಭವಾಗಿ ಎಲ್ಲರೂ ನಡ್ಕೊಳ್ತಾ ಹೋಗೋದಕ್ಕಾಗೋದಿಲ್ಲ, ಟ್ರೆಕ್ಕಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಬೆಟ್ಟದ ಗುಡ್ಡದ ಮೇಲೆ ಇರುವಂಥದ್ದು. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಷ್ಟೋ ಜನರ ಕನಸಿರುತ್ತೆ, ನಾನು ಹೋಗ್ಬೇಕಪ್ಪ, ದೇವ್ರ ದರ್ಶನ ಪಡ್ಕೋಬೇಕು, ದೇವ್ರ ಆಶೀರ್ವಾದ ಪಡ್ಕೋಬೇಕು, ಜೀವನದಲ್ಲಿ ಒಂದು ಸಲ ಆದರೂ ಆ ದೇವ್ರ ಹತ್ರ ಹೋಗಬೇಕು ಅಂತ ಎಲ್ಲರ ಕನಸಿರುತ್ತೆ. ಹಾಗಾಗಿ ಒಂದು ಸಲ ವಿಶೇಷವಾದ ಪೂಜೆ, ಜಗತ್ತಿನಲ್ಲಿರೋ ಜನಗಳೆಲ್ಲರೂ ಹೇಗೋ ಮಾಡಿ ಅಲ್ಲಿ ಬಂದಿರ್ತಾರೆ. ಅಲ್ಲಿಗೆ ಒಂದು ವಿಶೇಷವಾದ ಒಂದು ವ್ಯಕ್ತಿನೂ ಬಂದಿರ್ತಾನೆ. ಎಲ್ಲರೂ ಆ ವ್ಯಕ್ತಿನ ನೋಡ್ಕೊಂಡು ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಎಲ್ರಿಗೂ ಅನಿಸ್ತಿರುತ್ತೆ ಮನಸ್ಸಲ್ಲಿ, ಅರೆ ನಾವೇಗೋ ಬಂದಿದ್ದೀವಿ, ನಮಗೇಗೋ ದರ್ಶನ ಸಿಕ್ತು, ನಮಗೆ ದೇವರು ಕಾಣಿಸಿದ್ರು, ಅಲ್ಲ ಇವನು ಯಾಕೆ ಬಂದಿದ್ದಾನೆ, ಇವನಿಗೇನು ಪ್ರಯೋಜನ ಇಲ್ಲಿ ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಬಟ್ ಯಾರು ಕೇಳೋದಕ್ಕಾಗೋದಿಲ್ಲ. ಬಟ್ ಒಬ್ಬ ಮಾತ್ರ ಧೈರ್ಯ ಮಾಡೋಕೆ ಕೇಳ್ತಾನೆ. 2025 ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ರಾಜ್ಯ, ದೇಶ, ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಕಾರ್ಯಾಗಾರವನ್ನ ಯಶಸ್ವಿಗೊಳಿಸಿದ್ದಾರೆ. ಗುರುಗಳ ಆಶೀರ್ವಾದ ಪಡೆದು ಐಶ್ವರ್ಯ ಸಂಕಲ್ಪವನ್ನ ಕೈಗೊಂಡು ಸಿದ್ಧಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ನಾವು ಗುರುಗಳಿಗೆ ಕೊಡುವಂತ ನಿಜವಾದ ಗುರು ಕಾಣಿಕೆ ಏನು ಅಂತ ಹೇಳೋದಾದ್ರೆ, ಗುರುಗಳು ತಿಳಿಸಿದಂತ ವಿಶ್ವ ಮಂತ್ರ ತಂತ್ರವನ್ನ ಪಾಲಿಸಿ ಶ್ರೀಮಂತಗೊಳಿಸುವಂಥದ್ದು, ನಮ್ಮ ರಾಜ್ಯವನ್ನ ಶ್ರೀಮಂತಗೊಳಿಸೋದು, ನಮ್ಮ ದೇಶವನ್ನ ಸಮೃದ್ಧಿಗೊಳಿಸುವಂಥದ್ದು. ಇನ್ನು ವೀಕ್ಷಕರೇ, ಮೇ 25ನೇ ತಾರೀಕು ಭಾನುವಾರ ಇದೇ ಬೆಂಗಳೂರಿನಲ್ಲಿರುವಂತಹ ಮೆಜೆಸ್ಟಿಕ್ ಹತ್ತಿರ ಒಂದು ವರ್ಕ್ಶಾಪ್ ನ ಆಯೋಜಿಸಲಾಗಿದೆ. ಗುರುಜಿಯವರು ಆಯೋಜನೆ ಮಾಡಿದ್ದಾರೆ. ಈ ವರ್ಕ್ಶಾಪ್ ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಸೊ ಮೊದಲನೇ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ವಿಶೇಷವಾಗಿ ಗುರುಗಳು ಶಕ್ತಿಪೀಠ ಒಂದರಲ್ಲಿ ಅಖಂಡ ವಿಶ್ವಶಕ್ತಿ ಧ್ಯಾನವನ್ನ ಮಾಡಿ ನಮ್ಮೆಲ್ಲರ ಕರ್ಮವನ್ನ ಕಳೆಯಲು ಧನಪ್ರಾಪ್ತಿಗಾಗಿ ಒಂದು ಸಿದ್ಧಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದಷ್ಟು ಟೆಕ್ನಿಕ್ ಗಳನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಪರ್ಸನಲಿ ಇಟ್ಕೊಳ್ಳೋಕೆ ಮತ್ತು ಮನೆಯಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳೋಂಥಕ್ಕೆ, ಜೊತೆಗೆ ಬಿಸ್ನೆಸ್ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಲೇಬೇಕಾದಂತ ಒಂದು ಪವಿತ್ರ ಸ್ಮರಣಿಕೆಗಳನ್ನ ಉಚಿತವಾಗಿ ನಮ್ಗೆ ನೀಡ್ತಾರಂತೆ. ಈ ವಿಶೇಷ ತಾಂತ್ರಿಕ ಶಕ್ತಿಯ ಪವಿತ್ರ ಸ್ಮರಣೆಯನ್ನ ಗುರುಗಳ ಅಮೃತ ಹಸ್ತದಿಂದ ನೀವು ಪಡೆದು ಧನ್ಯರಾಗಬಹುದಾಗಿದೆ. ಇನ್ನು ಎರಡನೇ ವಿಶೇಷತೆ ಏನು ಅಂತ ಹೇಳಿದ್ರೆ, ಧ್ಯಾನ ಸಿದ್ಧಿಯ ದಿವ್ಯ ಜಲವನ್ನ ಗುರುಗಳು ಪ್ರೋಕ್ಷಣೆ ಮಾಡಿ ನಿಮಗೆ ಆಶೀರ್ವಾದವನ್ನ ನೀಡ್ತಾರೆ. ಇನ್ನು ಮೂರನೇ ವಿಶೇಷತೆ ಏನು ಅಂತ ಹೇಳ್ತಾ ಹೋಗೋದಾದ್ರೆ, ಎಲ್ಲರೂ ತಿಂಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿಗಳ ಲಾಭ ಗಳಿಸುವಂತ ಇನ್ನೊಂದು ಬಿಸ್ನೆಸ್ ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಈ ಬಿಸ್ನೆಸ್ ಯಾರು ಮಾಡಬಹುದು, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅದರ ಲಾಭ ಎಷ್ಟು ಜನ ಸ್ಟಾಫ್ ಬೇಕಾಗುತ್ತೆ, ಮಾರ್ಕೆಟಿಂಗ್ ಏನೆಲ್ಲ ಒಂದು ಕ್ರಮಗಳನ್ನ ನೀನು ಅನುಸರಿಸಬೇಕಾಗತ್ತೆ, USP ಅಂದ್ರೆ ಏನು, ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಏನು, ಸೊ ಇದರ ಸಂಪೂರ್ಣ ಡೀಟೇಲ್ ಮಾಹಿತಿಯನ್ನ ಗುರುಜಿಯವರು ಈ ಕ್ಲಾಸ್ ನಲ್ಲಿ ನಿಮ್ಗೆಲ್ಲ ನೀಡ್ತಾ ಹೋಗ್ತಾರೆ. ಇನ್ನು ನಾಲ್ಕನೇ ವಿಶೇಷತೆ, ಸಾಲವನ್ನ ಸುಲಭವಾಗಿ ತೀರಿಸುವಂತಹ ಸಾಲದ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಟ್ಟು ಸನಾತನ ಋಣ ಮುಕ್ತ ತಂತ್ರವನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಇವುಗಳ ಜೊತೆ ನಿಮ್ಮ ಕರ್ಮವನ್ನ ಕಳೆಯಲು ಕೋರ್ಟ್ ಕೇಸನ್ನ ಗೆಲ್ಲಬೇಕು ಅನ್ನೋದಾದ್ರೆ, ಆರೋಗ್ಯ ಸುಧಾರಣೆಗೆ, ಕೊಟ್ಟ ದುಡ್ಡು ವಾಪಸ್ ಬರಬೇಕು ಅಥವಾ ಆಭರಣ ವಾಪಸ್ ಆಗ್ಬೇಕು, ಸಂಬಂಧಗಳ ಸಮಸ್ಯೆ ಏನಾದ್ರೂ ಇದ್ರೆ ಸರಿ ಹೋಗ್ಲಿಕ್ಕೆ, ಮಕ್ಕಳು ಚೆನ್ನಾಗಿ ಓದಬೇಕು, ಕೊಟ್ಟ ಹಣ ವಾಪಸ್ ಬರಬೇಕು, ಸರ್ವದೋಷ ಮುಕ್ತಿಗೆ ಈ ವರ್ಕ್ಶಾಪ್ಗೆ ನೀವು ಖಂಡಿತವಾಗಿ ಪಾಲ್ಗೊಳ್ಳಿ. ಇದಕ್ಕೆಲ್ಲ ಒಂದು ವಿಶ್ವ ತಂತ್ರವನ್ನ ಗುರುಜಿಯವರು ನಿಮ್ಗೆ ಹೇಳ್ಕೊಡ್ತಾರೆ. ಇನ್ನು ವೀಕ್ಷಕರೇ, ನೀವು ಈ ಸಲ ನಡೀತಾ ಇರುವಂತಹ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಬೇಕು ಅನ್ನೋಂಥವ್ರು ಏನೆಲ್ಲ ತರಬೇಕು ಅಂತ ನಾನು ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1 ಮೊಳ ಮಲ್ಲಿಗೆ ಹೂವನ್ನ ತರಬೇಕಾಗತ್ತೆ, ಹಾಗೆ 3 ಮೊಳ ಕಪ್ಪು ದಾರವನ್ನ ತರಬೇಕು, ಹಾಗೆ ನಿಂಬೆ ಹಣ್ಣನ್ನ ನೀವು ತರಬೇಕಾಗತ್ತೆ. ಇನ್ನು ಈ ಸಾರಿ ನಡೀತಾ ಇರುವಂತಹ ವರ್ಕ್ಶಾಪ್ಗೆ ಅಟೆಂಡ್ ಆಗುವಂಥವ್ರು ಯಾವ ವಸ್ತ್ರವನ್ನ ಮತ್ತು ಯಾವ ಬಣ್ಣದ ವಸ್ತ್ರವನ್ನ ಧರಿಸಿ ಬರಬೇಕು ಅಂತ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಪುರುಷರು ಯೆಲ್ಲೋ ಕಲರ್ ಪಂಚೆ ಮತ್ತು ಶರ್ಟ್ ಅನ್ನ ಧರಿಸಿ ಬರಬೇಕಾಗತ್ತೆ. ಮಹಿಳೆಯರು ಯೆಲ್ಲೋ ಕಲರ್ ಸೀರೆಯನ್ನ ಅಂದ್ರೆ ಹಳದಿ ಬಣ್ಣದ ಸೀರೆಯನ್ನ ಧರಿಸಿ ಬರಬೇಕಾಗತ್ತೆ. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಪ್ಪ, ನಮಗೆ ಕಣ್ಣಿದೆ, ನಾವು ದೇವರ ದರ್ಶನ ಪಡ್ಕೊಂಡ್ವು, ಪುಣ್ಯ ಸಿಕ್ತು ನಮಗೆ, ಇಲ್ಲಿ ಬರಬೇಕು ಅಂತ ಅಂದ್ಕೊಳ್ತಿದ್ವು, ಇವತ್ತು ಬಂದಾಯಿತು, ಪಡ್ಕೊಂಡಾಯಿತು. ಅಲ್ಲ, ನಿನಗೆ ಒಟ್ಟು ಕುರುಡ ಅಂದ್ಕೊಳ್ತೇನೆ, ನಿನಗೆ ಕಣ್ಣು ಕಾಣಿಸಲ್ಲ, ನಿನಗೇನು ಪ್ರಯೋಜನ, ನೀನು ದೇವ್ರನ್ನೇ ನೋಡೋದಕ್ಕಾಗೋದಿಲ್ವಲ್ಲ ಅಂತಂದು ಕೇಳಿದಾಗ ಆ ಕಣ್ಣಿಲ್ದ ವ್ಯಕ್ತಿ ಹೇಳ್ತಾನೆ,
ಹೌದು, ನೀವು ಹೇಳಿದ್ದು ಸರಿ. ನನಗೆ ಕಣ್ಣಿಲ್ಲ, ನಾನು ನಿಜವಾಗ್ಲೂ ದೇವ್ರು ನೋಡೋದಕ್ಕಾಗೋದಿಲ್ಲ. ಬಟ್ ಆದರೆ ಒಂದಂತೂ ಗೊತ್ತು, ದೇವರು ನನ್ನ ನೋಡ್ಬೋದಲ್ವಾ? ನಾನು ನೋಡದೇ ಇದ್ದರೆ ಏನು? ದೇವರ ದೃಷ್ಟಿ ನನ್ನ ಮೇಲಿದ್ದರೆ ನನಗೇನು ಬೇಕೋ ಅದೆಲ್ಲ ನನಗೆ ಸಿಗುತ್ತಲ್ವಾ? ಅಷ್ಟು ಸಾಕು ಅಂತ ಹೇಳ್ತಾನೆ. ನಿಜವಾಗ್ಲೂ ಆ ಕ್ವೆಶ್ಚನ್ ಕೇಳಿದಂಥ ವ್ಯಕ್ತಿಗೆ ಹಾಗನ್ಸುತ್ತೆ, ಇದು ಸರಿ, ನಮಗಿಂತ ಹೆಚ್ಚಾಗಿರೋ ಬ್ಲೆಸ್ಸಿಂಗ್ಸು ಅಥವಾ ಆಶೀರ್ವಾದ ಇವ್ರಿಗೆ ಸಿಕ್ಕಿರ್ಬೋದು ಅಂತ ಅನಿಸುತ್ತೆ. ನನ್ನ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ, ನಾವೆಲ್ಲರೂ ಜೀವನದಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕು, ಚೆನ್ನಾಗಾಗಬೇಕು, ಶ್ರೀಮಂತರಾಗಬೇಕು, ಅಥವಾ ನಾವು ಅಂದುಕೊಂಡಾಗೆ ಆಗಬೇಕು ಅಂತಂದರೆ ದೇವರ ದೃಷ್ಟಿ ನಮ್ಮ ಮೇಲಿರಬೇಕು. ನಾವು ಹೇಗೆ ನೋಡ್ತೀವೋ ದೇವ್ರನ್ನ ಅದು ಮುಖ್ಯ ಅಲ್ಲ, ದೇವರು ನಮ್ಮನ್ನು ಹೇಗೆ ನೋಡ್ತಾರೆ ಅದು ತುಂಬ ಮುಖ್ಯವಾಗಿರುತ್ತೆ. ಒಂದು ವೇಳೆ ದೇವರು ನಮ್ಮನ್ನು ನೋಡಬೇಕು ಅಂತಂದರೆ ನಾವು ಹೇಗಿರಬೇಕು? ನಾವು ಹೇಗೇಗೋ ಇದ್ದರೆ ಅವನು ನೋಡಲ್ಲ ರೀ. ಒಂದು ವೇಳೆ ನೋಡಿದ್ರೂ ಸುಮ್ಮನೆ ಇರ್ತಾನೇನೋ, ನಾವು ಕೇಳಿದ್ದೆಲ್ಲ ಕೊಡಬೇಕು ಅಂತೇನಿಲ್ವಲ್ಲ. ಅವನಿಗೆ ಇಷ್ಟ ಆಗೋ ರೀತಿ ನಾವಿದ್ದಾಗ ನಮ್ಮ ಇಷ್ಟಗಳು ಫಲಿಸುತ್ತೆ. ಅವನ ಇಷ್ಟಗಳು ಯಾವುದು? ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ಅಥವಾ ನಮ್ಮ ಜೀವನದಲ್ಲಿ ಅದು ಬಿಸ್ನೆಸ್ಸೇ ಮಾಡೋಣ ಅಥವಾ ಕೆಲಸನೇ ಮಾಡೋಣ ಅಥವಾ ಏನೇ ಮಾಡೋಣ, ಹೇಗೆ ಮಾಡಬೇಕು, ಏನು ಪ್ರಿನ್ಸಿಪಲ್ಸು, ಏನು ನಿಯಮಗಳು, ಇದೆಲ್ಲದರನ್ನು ನಮ್ಮ ಕಾರ್ಯಾಗಾರದಲ್ಲಿ ವರ್ಕ್ಶಾಪ್ನಲ್ಲಿ ನಾವು ಕಲಿಯೋಣ. ವಿಶೇಷವಾಗಿ ಈ ತಿಂಗಳು ಮೇ 25ಕ್ಕೆ ಫೌಂಡೇಶನ್ ಕಾರ್ಯಾಗಾರ ಇದೆ. ಅದಾದ ಮೇಲೆ ಜೂನ್ 8, 9, 10 ಆನ್ಲೈನಲ್ಲಿ ಸಂಜೆ 7ರಿಂದ 10 ಗಂಟೆ ತನಕ 100 ಕೋಟಿ ಮಾಡುವ ಬಿಸ್ನೆಸ್ ವರ್ಕ್ಶಾಪ್, ಸ್ಟಾಕ್ ಮಾರ್ಕೆಟ್ನ ವರ್ಕ್ಶಾಪ್ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ಕಲಿಯೋಣ. ಎಲ್ಲರೂ ಲಕ್ಷ್ಮಿ ಕುಬೇರ ತತ್ವಗಳನ್ನು ಪಾಲಿಸಿ, ವಿಶ್ವ ತತ್ವಗಳನ್ನು, ಯೂನಿವರ್ಸ್ ತತ್ವಗಳನ್ನು ಪಾಲಿಸಿ ಶ್ರೀಮಂತರಾಗೋಣ. ಶ್ರೀಮಂತರಾಗುವುದು ನಮ್ಮೆಲ್ಲರ ಹಕ್ಕು ಮತ್ತು ಜವಾಬ್ದಾರಿ. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ.